ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವ ಪ್ರವಾದಿಯಾದ ಯೆಶಾಯನ ಗ್ರಂಥ ಚಾಪ್ಟರ್ ನಂಬರ್ 45 ವರ್ಸ್ ನಂಬರ್ 22-23. ಇಪ್ಪನ ವಾಕ್ಯವು ಈ ತರ ಹೇಳ್ತದೆ: ಎಲ್ಲಾ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ, ಅದನ್ನು ಹಿಂತೆಗೆಯನು. ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಅಂತೇಳಿ ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯವು ಇಸ್ರೇಲರಿಗೆ ಬರೆದದ್ದಲ್ಲ. ವಾಕ್ಯವು ಸ್ಪಷ್ಟವಾಗಿ 22ನೇ ವಾಕ್ಯ ಹೇಳ್ತಾ ಉಂಟು: ಎಲ್ಲಾ ದಿಗಂತಗಳವರೇ, ಅಂದರೆ ಎಲ್ಲಾ ಲೋಕದ ಕಟ್ಟೆಗಡೆಯಲ್ಲಿ ಇರುವ ಎಲ್ಲಾ ಜನರೇ, ಯೆಹೋವನು ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನೋಡಿರಿ, ಪ್ರವಾದಿಯಾದ ಯೆಶಾಯನು ಯೆಹೋವನು ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬರುವುದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ಈ ಲೋಕದಲ್ಲಿ ಆತನಿದ್ದನು. ಆ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಎಲ್ಲಾ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ಅಂತೇಳಿ ದೇವರು ಕರೀತಾ ಇದ್ದಾರೆ. ನೋಡಿ, ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಇಲ್ಲಿ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಆತನು ಹೇಳ್ತಾ ಇದ್ದಾನೆ, ನಾನೇ ದೇವರು, ಆತನೇ ಒಬ್ಬನೇ ದೇವರು ಯೆಹೋವನು, ಇನ್ನು ಯಾರು ಇಲ್ಲ ಅಂತ ಹೇಳ್ತಾನೆ. ಆತನು ಹೇಳ್ತಾ ಇದ್ದಾನೆ, ನಾನೊಬ್ಬನೇ ದೇವರು, ಇನ್ನು ಯಾರು ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾನೆ ಆತನೊಬ್ಬನೇ ದೇವರು, ಬೇರೆ ಯಾರು ಇಲ್ಲ ಅಂತೇಳಿ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ. ನೋಡಿ, ಇಲ್ಲಿ ವಾಕ್ಯ ಹೇಳ್ತದೆ, ಎಲ್ಲರೂ ನನಗೆ ಅಡ್ಡ ಬೀಳುವರು. ನನಗೆ ಅಂತ ಹೇಳಿದರೆ ಆತನು ಒಬ್ಬಾತನನ್ನು ಸೂಚಿಸ್ತಾ ಇದ್ದಾನೆ. ಆತನೊಬ್ಬನೇ. ಯಾಕೆ ನಾವು ಯೋಹಾನ 4:24 ನೋಡಬಹುದು, ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಒಬ್ಬನೇ ಆತ್ಮನು. ಆತನು ಆತ್ಮ ಸ್ವರೂಪನಾಗಿದ್ದಾಗ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಆತನು ಮಾತಾಡ್ತಾ ಇದ್ದಾನೆ, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ, ಅದನ್ನು ಹಿಂತೆಗೆಯನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಅಂತೇಳಿ ವಾಕ್ಯ ಹೇಳ್ತಾ ಉಂಟು. ನೋಡಿ ಪ್ರಿಯರೇ, ಯೆಹೋವನು ಆತನು ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆತನೊಬ್ಬನೇ ದೇವರು ಅಂತೇಳಿ. ಮತ್ತೆ ಎಲ್ಲರೂ ಆತನಿಗೆ ಅಡ್ಡ ಬೀಳುವರು, ಯೆಹೋವನಿಗೆ ಅಡ್ಡ ಬೀಳುವರು, ಮತ್ತು ಎಲ್ಲರೂ ಯೆಹೋವನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಅಂತೇಳಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅದೇ ಪ್ರವಾದಿಯಾದ ಯೆಶಾಯನ ಗ್ರಂಥ ಅದರಲ್ಲಿ 42:8ನೇ ವಾಕ್ಯವನ್ನು ನಾವು ನೋಡುವುದಾದರೆ ಅಲ್ಲಿ ಆತನು ಹೇಳ್ತಾನೆ, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೇನು ಅಂತ ಹೇಳ್ತಾನೆ. ನಾವು ಅಲ್ಲಿ ನೋಡಿದೆವು, ಎಲ್ಲರೂ ಯೆಹೋವನಿಗೆ ಅಡ್ಡ ಬೀಳುವವರು. ಮತ್ತು ಯೆಹೋವನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನು ಅಂತ ಹೇಳ್ತಾನೆ ಆತನು. ಪ್ರಿಯರೇ, ನೋಡಿ, ಇಲ್ಲಿ ಆತನ ಮಹಿಮೆಯನ್ನು ಆತನು ಇನ್ನೊಬ್ಬರಿಗೆ ಕೊಡುವುದಿಲ್ಲ ಅಂತೇಳಿ ಇಲ್ಲಿ ಕೂಡ ಆತನ ಸಿಂಗ್ಯುಲರ್ ಆಗಿ ಆತನೊಬ್ಬನನ್ನೇ ಸೂಚಿಸ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ, ಆತನ ಮಹಿಮೆಯನ್ನು ಯಾರಿಗೂ ಆತನು ಕೊಡುವುದಿಲ್ಲ, ಮತ್ತೆ ಸ್ತೋತ್ರವನ್ನು ಕೂಡ ವಿಗ್ರಹಗಳ ಪಾಲ ಮಾಡೇನು ಅಂತ ಹೇಳ್ತಾ ಇದ್ದಾನೆ. ನೋಡಿ ಪ್ರಿಯರೇ, ಯೆಹೋವನೇ ದೇವರೆಂದು ನಾವು ತಿಳಿದುಕೊಳ್ಳಬೇಕು. ಮತ್ತೆ ಇದೇ ದೇವರು, ನಾವೇನು ಯೆಶಾಯ 45:22-23 ಓದಿದೆವು, ಅದೇ ದೇವರು ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ಅದರ ವಾಕ್ಯ 10 ಮತ್ತು 11 ನಾವು ಧ್ಯಾನಿಸುವಾಗ ಆತನಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಅಂತ ಹೇಳಿ ವಾಕ್ಯ ಹೇಳ್ತಾ ಉಂಟು. ಯೆಶಾಯ 45:23 ಆತನ ಹೇಳ್ತಾನೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಮತ್ತೆ ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು. ಅದೇ ಯೆಹೋವನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿ ಇಲ್ಲಿ ಕೂಡ ಆತನು ಆತ್ಮ ಸ್ವರೂಪನಾದ ದೇವರು ಪೌಲನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು. ನೋಡಿ ಪ್ರಿಯರೇ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಯೆಹೋವನು ಅಂತ ಹೇಳಿದರೆ ನಾವು ಇರುವ ಆತನ ಆತ್ಮ ಸ್ವರೂಪನಾದನು. ಯೆಹೋವನು ಅಂತ ಹೇಳಿದರೆ ಅದು ಆತನ ನಾಮವಲ್ಲ. ಯೆಹೋವನು ಅಂತ ಹೇಳಿದರೆ ಇಂಗ್ಲಿಷಲ್ಲಿ ಲಾರ್ಡ್ ಅಂತ ಹೇಳ್ತೇವೆ, ಮತ್ತೆ ಹೆಬ್ರೇವ್ಸ್ ಅಲ್ಲಿ YHWH ಅಂದ್ರೆ ಯಾಹ್ವೆ ಅಂತ ಹೇಳ್ತೇವೆ. ಯಾಹ್ವೆ ಅಂತ ಹೇಳಿದರೆ ಮೀನಿಂಗ್ ಏನಂದ್ರೆ ಆತನು ಇರುವಾತನಾದ ದೇವರು ಯೆಹೋವನು ಅಂತೇಳಿ ನಾವು ಹೇಳ್ತೇವೆ. ಆತನು ಮಾತಾಡ್ತಾ ಇದ್ದಾನೆ ಅಲ್ಲಿ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹೇಳ್ತಾನೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಮತ್ತೆ ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಅಂತ ಹೇಳ್ತಾನೆ. ಅದೇ ಯೆಹೋವನು ಇವಾಗ ಆತ್ಮ ಸ್ವರೂಪನಾಗಿ ಪೌಲನ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ, ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು. ನೋಡಿ, ಇಲ್ಲಿ ಒಂದು ಹೆಸರನ್ನು ಆತನು ಸೂಚಿಸ್ತಾ ಇದ್ದಾನೆ, ಅದಾಗಿದೆ ಯೇಸುವಿನ ಹೆಸರು. ಆ ಯೇಸುವಿನ ಹೆಸರು ಯಾಕೆಂತ ಹೇಳಿದರೆ ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಕಾಯುವುದಕ್ಕಾಗಿ ಆ ಒಂದು ಹೆಸರನ್ನು ಆತನು ತೆಗೆದುಕೊಂಡು ಈ ಲೋಕಕ್ಕೆ ಬಂದಿದ್ದು. ಅದಕ್ಕೋಸ್ಕರವಾಗಿ ಯೆಹೋವನೇ, ವಿಷಯದಲ್ಲಿ ಮಾತಾಡಿದ ಆ ಯೆಹೋವನೇ, ಆತನೇ ಆತ್ಮ ಸ್ವರೂಪನಾಗಿ ಇವಾಗ ಪುನಃ ಮಾತಾಡ್ತಾ ಇದ್ದಾನೆ ಯೇಸುವಿನ ಹೆಸರಿನಲ್ಲಿ. ಆ ಹೆಸರಿನಲ್ಲಿಯೇ ಎಲ್ಲರೂ ಅಡ್ಡ ಬಿದ್ದು ಯೇಸು ಕ್ರಿಸ್ತನಂದು ಒಡೆಯನೆಂದು ಪ್ರತಿಜ್ಞೆ ಮಾಡಬೇಕಂತೇಳಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರವಾಗಿ ನಮ್ಮ ದೇವರು ಒಬ್ಬನೇ ದೇವರು, ಆತನು ಯೆಹೋವನು
ನಾವು ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಹೇಳ್ತೇವೆ, ಆತನೇ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಯೇಸು ಕ್ರಿಸ್ತನೆಂದು ನಾವು ಅಂಗೀಕಾರ ಮಾಡಬೇಕು. ಯಾವಾಗ ಈ ಸತ್ಯವನ್ನು ನಾವು ಅಂಗೀಕಾರ ಮಾಡುತ್ತೇವೆ ಮತ್ತೆ ನಾವು ನಂಬುತ್ತೇವೆ, ಮತ್ತೆ ನಂಬಿ ಆತನ ಹೆಸರಿನಲ್ಲಿ, ಆ ಒಂದೇ ಹೆಸರು ನಮಗೆ ಕೊಡಲ್ಪಟ್ಟಿದೆ, ಅದಾಗಿದೆ ಯೇಸು ಕ್ರಿಸ್ತನ ಹೆಸರು, ಆ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತೇವೆ, ಆಗ ಒಬ್ಬ ಮನುಷ್ಯನು ರಕ್ಷಣೆಯನ್ನು ಹೊಂದುತ್ತಾನೆ. ಯಾವಾಗ ನಾವು ಯೇಸುವೇ ಕರ್ತನೆಂದು ನಮ್ಮ ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಮತ್ತು ನಮ್ಮ ಹೃದಯದಿಂದ ನಾವು ನಂಬುತ್ತೇವೆ, ಆವಾಗ ನಮಗೆ ರಕ್ಷಣೆ ಆಗುತ್ತದೆ. ಆ ರಕ್ಷಣೆಗೆ ಗುರುತಾಗಿ ನಾವು ಆತನ ದೀಕ್ಷಾ ಸ್ಥಾನದಲ್ಲಿ ಭಾಗಗೊಂಡು ಆತನನ್ನು ಮಹಿಮೆ ಪಡಿಸಬೇಕೆಂದು ವಾಕ್ಯವು ನಮಗೆ ಹೇಳ್ತಾ ಉಂಟು. ಸೊ ಅದಕ್ಕೋಸ್ಕರವಾಗಿ ನಾನು ನಿಮ್ಮೆಲ್ಲರಿಗೆ ಎನ್ಕರೇಜ್ ಮಾಡುವನಾಗಿದ್ದೇನೆ. ಓಲ್ಡ್ ಟೆಸ್ಟಿಮೆಂಟಲ್ಲಿ ಇದ್ದ ಯೆಹೋವನೇ ನ್ಯೂ ಟೆಸ್ಟಿಮೆಂಟಲ್ಲಿ ಯೇಸು ಕ್ರಿಸ್ತನಾಗಿ ನಮಗಾಗಿ ಸಮರ್ಪಿತನಾಗಿ ನಮ್ಮನ್ನು ಆತನು ಬಿಡುಗಡೆಗೊಳಿಸಿ ಇವತ್ತು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನಮ್ಮ ಏಕದೇವರಾದ ಏಕಾಧಿಪತಿ, 1 ತಿಮೋತಿ 1:17 ವಾಕ್ಯ ಹೇಳ್ತದೆ, ಆತನು ಏಕಾಧಿಪತಿಯಾದ ಆತನು. ಅದೇ ರೀತಿ 1 ತಿಮೋತಿ 6:14-15 ಕೂಡ ಹೇಳ್ತಾ ಇದ್ದಾನೆ, ಆತನು ಏಕದೇವರು ಏಕಾಧಿಪತಿಯು ಅಂತ ಹೇಳ್ತಾನೆ. ಸೊ ಏಕಾಧಿಪತಿಯಾದ ಒಬ್ಬನೇ ದೇವರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ. ಮತ್ತೆ ಮತ್ತಾಯ 4:10 ನಾವು ಧ್ಯಾನಿಸುವಾಗ ಅಲ್ಲಿ ಆತನು ಹೇಳ್ತಾನೆ, ಯಾವಾಗ ಸೈತಾನನು ಆತನಿಗೆ ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದರೆ ನಾನು ಎಲ್ಲವೂ ನಿನಗೆ ಕೊಡುತ್ತೇನೆ ಅಂತೇಳಿ, ಆ ಟೈಮಲ್ಲಿ ಕೂಡ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ದೇವರಾಗಿರುವ ಕರ್ತನಿಗೆ ಒಬ್ಬನಿಗೆ ನೀನು ಅಡ್ಡ ಬೀಳಬೇಕೆಂದು ಆತನು ಅಲ್ಲಿ ಕೂಡ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನೀವು ಕೂಡ ನ್ಯೂ ಟೆಸ್ಟಿಮೆಂಟಲ್ಲಿ ಇವಾಗ ನಮಗೆ ಕೊಟ್ಟಿರುವ ನಾಮವಾಗಿದೆ, ಅದು ಯೇಸು ಕ್ರಿಸ್ತನ ನಾಮವಾಗಿದೆ. ಎಲ್ಲರೂ ಯೇಸುವಿನ ನಾಮದಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನೇ ಒಡೆಯನೆಂದು ಅಂಗೀಕಾರ ಮಾಡಿರಿ, ಆಗ ನೀವು ರಕ್ಷಣೆ ಹೊಂದುವಿರಿ. ಮತ್ತೆ ಇಲ್ಲದಿದ್ದರೆ ಈ ಲೋಕದಲ್ಲಿ ರಕ್ಷಣೆ ಎಂಬುದೇ ಇಲ್ಲವೇ ಇಲ್ಲ. ಸೊ ಅದಕ್ಕೋಸ್ಕರವಾಗಿ ಆತನನ್ನೇ ಹಿಂಬಾಲಿಸಿರಿ ಎಂದು ನಾನು ನಿಮ್ಮನ್ನು ಎನ್ಕರೇಜ್ ಮಾಡಲು ಬಯಸ್ತೇನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.